ನಮಸ್ಕಾರ ರೀಪಾ ಎಲ್ಲ ದೊಡ್ಡ ಮಂದಿಗೂ ಹ್ಯಾಂಗದಿರಿ. ನಾನು ನಿಮ್ಮ ದೀಪಾ ಗೌಡ. ಇವತ್ತಿನ ದಿನ ರೀ ಮಸ್ತ್ ಪೈಕಿ ಪೇಪರ್ ಅವಲಕ್ಕಿ ಮತ್ತು ಚುನ್ಮರಿ ಮಾಡತ್ತೇನಂತ್ರಿ. 5 ಥರ ಕಾಳುಗಳನ್ನ ರೀ ಹುರಿದ ಪುಡಿ ಮಾಡಿ ಇಟ್ಕೊಂಡ ಆ ಪೌಡರ್ನ ನಾನಿಲ್ಲಿ ಪೇಪರ್ ಅವಲಕ್ಕಿ ಮತ್ತು ಚುನ್ಮರಿಗೆ ಸೇರಿಸಿದೇನೆ ರೀ. ಮಸ್ತ್ ಪೈಕಿ ಟೇಸ್ಟ್ ಕೊಟ್ಬಿಟ್ಟಿದ್ದಾವು. ಅದೊಂಚೂರ ಹೆಂಗೆ ಏನೇನ ಅಂತ ಕಣ್ಣು ಹಾಸ್ಕೊಂಬರೋಣಂತ ನಡೀರಿ. ಇಲ್ಲಿ ನೋಡ್ರಿ ಪೇಪರ್ ಅವಲಕ್ಕಿ ತೊಗೊಂಡೇನಿ. ಇವೊಂಚೂರ ಹೊರಗೆ ತಂಪಿದ್ದ ಕಾರಣ ಮೆತ್ತಗಾಗಿಬಿಟ್ಟಿದ್ದಾವ್ರಿ. ಇವನಟ ಹುರ್ಕೊಂಬರೋಣಂತ. ಇನ್ನು ಫ್ರೆಶ್ ಕರಿಬೇವು ಇತ್ತು. ಈ ಕರಿಬೇವು ನೋಡಿ ಯಾರಿಗೆ ಜೀವ ಸಮಾಧಾನಕತಿ ಹೇಳಿ ನೋಡೋನು. ಅದಕ್ಕೆ ಮಸ್ತ್ ಪೈಕಿ ಇವತ್ತು ಒಗ್ಗರ್ನಿಗೆ ರೆಡಿ ಮಾಡತ್ತೇನೆ ರೀ. ಇನ್ನು ಆ ಪೇಪರ್ ಅವಲಕ್ಕಿ ರೀ ಒಂದು ನಾನ್ ಸ್ಟಿಕ್ ಕಡಾಯಿ ಇಟ್ಟಿದ್ದೇನೆ ರೀ. ಅವಕ್ರೊಳಗೆ ಹಾಕಿ ಒಂಚೂರ ಕುರು ಅನ್ನುವಂಗೆ ಬೆಚ್ಚಗೆ ಮಾಡ್ಕೊಂಬರೋನು. ಹೊತ್ತಿಸ್ಬೇಡ್ರಪ್ಪ ಮತ್ತು ಸಣ್ಣ ಉರಿ ಒಳಗೆ ಆರಾಮಾಗಿ ಹೊಳ್ಸ್ಯಾಡ್ರಿ. ಒಂಚೂರ ಕಾದು ಅಂದರೆ ಕುರು ಅನ್ನೋಕೆ ಸ್ಟಾರ್ಟ್ ಆಗಿಬಿಡ್ತಾವೆ. ಚುನ್ಮರಿ ಚೂಡ, ಅವಲಕ್ಕಿ ಚೂಡ, ರಾಗಿ ಅವಲಕ್ಕಿ ಯಾರಿಗೆ ಇಷ್ಟ ಇಲ್ಲ ಹೇಳಿ ನೋಡೋನು. ಸಣ್ಣವ್ರದಿಂದ ಹಿಡಿದ ದೊಡ್ಡವ್ರವರೆಗೂ ರೀ ಎಲ್ಲರೂ ಇಷ್ಟಪಟ್ಟು ಚೂಡ ಚುನ್ಮರಿ ತಿಂತಾರೋ. ಇಲ್ಲಿ ನೋಡ್ರಿ 5 ಥರ ಕಾಳುಗಳನ್ನ ಅಂತ ಹೇಳಿದ್ನಲ್ಲ, ಇಲ್ಲಿ ತೋರ್ಸಾತ ನಿಮಗೆ. ಫಸ್ಟ್ ಒಂದು ಹಾಕೋದ ನಾನಿಲ್ಲಿ ಅಜ್ವಾನ್ ಹಾಕತ್ತೇನೆ. ಇನ್ನು ಅದ ಸೇಮ್ ಸೈಜ್ ಚಮಚೆ ತೊಗೊಂಡೇನಿ ರೀ. ಆ ಥರಲೇನ ನಾನಿಲ್ಲೇ ಮೆಂತ್ಯ ಕಾಳು ಸೇರ್ಸಾತೇನೆ, ಜೀರಿಗೆ ಸೇರ್ಸಾತೇನೆ ರೀ. ಮತ್ತು ಅದ ಸೇಮ್ ರೀ ಬಡೆ ಸೊಪ್ಪು ತೊಗೊಂಡೇನಿ ರೀ, ಅದನ್ನು ಸೇರ್ಸಾತೇನೆ. ಇನ್ನು ಲಾಸ್ಟ್ ಒಂದು ನಾನಿಲ್ಲೇ ಕೊತ್ತಂಬರಿ ಕಾಳು ಸೇರ್ಸಾತೇನೆ ರೀ. ಕೊತ್ತಂಬರಿ ಕಾಳು ನಾನಿಲ್ಲೇ 2 ಚಮಚೆ ಹಾಕತ್ತೇನೆ. ಫ್ಲೇವರ್ ರೀ ಒಂಚೂರು ಜಾಸ್ತಿನೇ ಕೊಟ್ಬಿಡ್ತೈತಿ. ಇಷ್ಟ ಆದರೆ ಇವನ್ನೆಲ್ಲ ರೀ ಸಣ್ಣ ಉರಿ ಒಳಗೆ ಹುರ್ಕೊಂಡ ಪೌಡರ್ ಮಾಡಿ ತಂದುಬಿಡೋಣಂತ. ಇನ್ನು ಎಣ್ಣೆ ಕಾಯಕ್ಕಿಡೋನು. ಫಸ್ಟ್ ಪೇಪರ್ ಅವಲಕ್ಕಿನ ಹಚ್ಚಾತೇನೆ ರೀ. ಎಣ್ಣೆ ಒಳಗೆ ಸ್ವಲ್ಪ ಶೇಂಗಾ ಕಾಳು ಹಾಕಿ ಒಂಚೂರು ಬೆಚ್ಚಗೆ ಮಾಡ್ಕೊನು. ಶೇಂಗಾ ಕಾಳೆಲ್ಲ ರೀ ಒಂಚೂರು ಕರೆದು ಅಂದರೆ ಕಲರು ಚೇಂಜ್ ಆಕಾವು. ಇಷ್ಟ ಆದರೆ ಇವ್ರ ಕೆಲಸ ಮುಗ್ದಂಗೆ ಇವನ್ನ ಸೈಡ್ ಎತ್ತಿಟ್ಬಿಡೋಣಂತ. ಎಲ್ಲ ಥರ ಚೂಡ ರೆಸಿಪಿಗಳು ಮತ್ತು ಅವಲಕ್ಕಿ ರೆಸಿಪಿಗಳನ್ನ ನೋಡಿರ್ತೀರಿ. ಆದರೆ ಈಗ ನಾ ಮಾಡುವಂಥ ಈ ರೆಸಿಪಿ ನೀವು ಮಾಡಿದ್ರಿ ಅಂದರೆ ಮಸ್ತ್ ಬೇಕಿ ಟೇಸ್ಟೇ ಕೊಟ್ಬಿಡ್ತಾವ್ರಿ. ನೋಡ್ರಿ ಇನ್ನು ಅದ ಬಾಳ್ಗೆ ಒಳಗೆ ರೀ ಸ್ವಲ್ಪ ಪುಟಾಣಿ ಹಾಕಿದ್ದೀನಿ. ಇವನೊಂದು ಚೂರ ಎಣ್ಣೆ ಒಳಗೆ ಕರ್ಕೊಂಬಂದ್ಬಿಡೋನು. ನೋಡ್ರಿ ಕಲರೂ ಚೇಂಜ್ ಆಗೈತಿ. ಇನ್ನು ಸ್ವಲ್ಪ ದ್ರಾಕ್ಷಿ ಗೋಡಂಬಿ ಸೇರ್ಸಾತೇನೆ ರೀ. ಆಪ್ಷನಲ್ ರೀ, ಬೇಕಂದ್ರೆ ಹಾಕೋಬೋದು, ಬ್ಯಾಡ್ ಅಂದ್ರೆ ಇಲ್ಲ. ಮತ್ತು ಈ ಟೈಮ್ದಾಗ ರೀ ಒಣ ಕೊಬ್ಬರಿ ಸೇರಿಸ್ತಾನಂದ್ರೆ ಅದು ನಡಿತೈತಿ. ನಿಮಗೆ ಯಾವ ಅವೈಲೇಬಲ್ ಅದಾವಲ್ಲ ಅವನ್ನ ನೀವು ಆರಾಮಾಗಿ ಸೇರಿಸ್ಕೊಂಡು ಒಗ್ಗರಣೆ ರೆಡಿ ಮಾಡ್ಕೊರಿ. ಇನ್ನು ಒಂದಷ್ಟು ಹಸಿ ಮೆಣಸಿನ್ಕಾಯಿನ ಕಟ್ ಮಾಡಿ ಇಟ್ಕೊಂಡೀನಿ ರೀ, ಅವ್ನು ಸೇರಿಸಿದ್ದೀನಿ. ಬೆಳ್ಳುಳ್ಳಿ ಕಲ್ಲಾಗಿ ಕೊಟ್ಟು ಇಟ್ಕೊಂಡೀನಿ ರೀ, ಅದನ್ನು ಸೇರಿಸಿದ್ದೀನಿ. ಸ್ವಲ್ಪ ಕರಿಬೇವು ಇತ್ತು ರೀ, ಅದನ್ನು ಮಿಕ್ಸ್ ಮಾಡಿ ಎಣ್ಣೆ ಒಳಗೆ ಒಂಚೂರು ಚಟಪಟ ಅನ್ನುವಂಗೆ ಹುರ್ಕೊಂಬಂದ್ಬಿಡೋಣಂತ. ಇದೊಂಚೂರು ಎಣ್ಣೆ ಒಳಗೆ ಎಲ್ಲ ಬೆಂದಿತ್ತಂದ್ರೆ ಗ್ಯಾಸ ಬಂದ್ ಮಾಡಿಬಿಡೋನು. ಯಾಕಂದ್ರೆ ಇನ್ನು ಖಾರ ಮತ್ತು ಅರಿಶಿನ ಹಾಕಿರಿ ಎಲ್ಲ ಹೊತ್ತು ಹೋಗ್ಬಿಡ್ತೈತಿ. ಮುಂಚೆನೇ ರೀ ಎಲ್ಲ ಎಣ್ಣೆ ಒಳಗೆ ಕರೆದಿದ್ರಿಂದ ಇನ್ನೇನು ಭಾಳ ಯಾವುದು ಕರಿಸ್ಕೋದಿಲ್ಲ. ಇಲ್ಲಿ ನೋಡ್ರಿ ನಾನಿಲ್ಲೇ ರುಚಿಗೆ ಎಷ್ಟು ಬೇಕಲ್ಲ ಅಷ್ಟು ಸ್ವಲ್ಪ ಖಾರ ಹಾಕತ್ತೇನೆ, ಸ್ವಲ್ಪ ಅರಿಶಿನ ಸೇರ್ಸತ್ತೇನೆ ರೀ. ನಾವು ಹುರಿದ ಪುಡಿ ಮಾಡಿ ಇಟ್ಕೊಂಡಿದ್ದೀವಲ್ರಿ 5 ಥರ ಕಾಳುಗಳನ್ನು ಒಂದು ಅರ್ಧದಷ್ಟು ಅಷ್ಟೇ ನಾನಿಲ್ಲೇ ಸೇರ್ಸತ್ತೇನೆ ರೀ. ಇದು ಮೇನ್ ಇಂಗ್ರೀಡಿಯೆಂಟ್ಸ್ ನೋಡ್ರಿ. ನಮ್ಮ ಪೇಪರ್ ಅವಲಕ್ಕಿಗೆ ಮಸ್ತ್ ಬೇಕಿ ಟೇಸ್ಟ್ ಕೊಡೋದಂದ್ರೆ ಇದು ಪೌಡರ್ ನೋಡ್ರಿ. ಇಷ್ಟ ಆಯಿತು. ಇನ್ನು ಇದೆಲ್ಲ ಆದಿಂದ್ರಿ ಶೇಂಗಾ ಪುಟಾಣಿ ಎಲ್ಲ ಹುರಿದ ಆಲ್ರೆಡಿ ನಾನಿಲ್ಲೇ ರೀ ಅವಲಕ್ಕಿ ಮೇಲೆ ಹಾಕಿಬಿಟ್ಟಿದ್ನಿ. ಇನ್ನು ಅದ ಒಗ್ಗರ್ನಿ ರೀ ಒಂದು ಚೂರು ಹಾಕಿ ಎಲ್ಲನೂ ನಾವಿಲ್ಲೇ ಮಿಕ್ಸ್ ಮಾಡ್ಕೊಂಬಿಡೋಣಂತ. ಒಗ್ಗರ್ನಿ 6 ದಿನದ ಸಮಾಧಾನಲೆ ಹಾಕ್ರಿ, ಅವಸರ್ಲೆ ಸುರಿದ ಹಾಕಕ್ಕೆ ಹೋಗ್ಬೇಡ್ರಿ. ನೋಡ್ರಿ ಇಷ್ಟ ಆಯಿತು. ಇನ್ನು ಒಂಚೂರು ಕೆಳಗ ಮೇಲೆ ಮಾಡಿ ಕೈಲೇ ಮಿಕ್ಸ್ ಮಾಡಿದ್ರಿ ಅಂದ್ರೆ ಮಾತ್ರ ಚೂಡ ಉಪ್ಪು ಖಾರ ಎಲ್ಲ ಮಸ್ತಾಗಿ ಕುಂತು ಬಿಡ್ತಾವೆ ನೋಡ್ರಿ. 5 ಥರ ಕಾಳುಗಳನ್ನು ಕೂಡಿಸಿ ಹುರಿದ ಪುಡಿ ಮಾಡಿ ಇಟ್ಕೋತೀರಲ್ರಿ, ನೀವು ಅವನ್ನ ರಾಗಿ ಅವಲಕ್ಕಿಗಾರ ಸೇರಿಸ್ರಿ, ಪೇಪರ್ ಅವಲಕ್ಕಿಗಾರ ಸೇರಿಸ್ರಿ, ಇಲ್ಲರ ಚೂಡ ಚುನ್ಮರಿ ಎಲ್ಲದಕ್ಕೂ ರೀ ಮಸ್ತ್ ಪೈಕಿ ಟೇಸ್ಟ್ ಕೊಟ್ಬಿಡ್ತೈತ್ರಿ. ನಾರ್ಮಲಾಗಿ ಒಂದೇ ಥರ ಒಗ್ಗರಣೆ ಕೊಟ್ಟು ಎಲ್ಲರೂ ಟೇಸ್ಟ್ ಮಾಡಿರ್ತೀವ್ರಿ. ಆದರೆ ಒಂಚೂರು ವಿಭಿನ್ನವಾಗಿ ಈ ಮಸಾಲ ಐಟಮ್ಸ್ನ ಕೂಡಿಸಿ ಮಾಡಿದ್ರೆ ಇನ್ನೊಂಚೂರ ಮಸ್ತ್ ಟೇಸ್ಟೇ ಕೊಟ್ಬಿಡ್ತೈತ್ರಿ. ನೋಡ್ರಿ ಎಲ್ಲವೂ ಮಿಕ್ಸ್ ಆಯ್ತು. ಇನ್ನು ಇದಕ್ಕೆ ಎಷ್ಟು ಬೇಕಲ್ಲ ಅಷ್ಟಿಲ್ಲೇ ನಾ ಎಲ್ಲ ಉಪ್ಪು ಸೇರ್ಸಾತೇನೆ ರೀ, ಸಣ್ಣ ಉಪ್ಪು. ಇನ್ನು ಮ್ಯಾಲ್ರಿ ಒಂಚೂರು ಕಾಶ್ಮೀರಿ ಲಾಲ್ ಮಿರ್ಚಿ ಇತ್ತು, ಅದನ್ನು ಸೇರ್ಸಾತೇನೆ. ಇನ್ನು ಸಕ್ರೆ ಪುಡಿ ಸೇರ್ಸಾತೇನೆ ರೀ. ನೋಡ್ರಿಲೇ ಇಷ್ಟ ಆಯಿತು. ಇನ್ನು ಪುಟಾಣಿ ರೀ ಮುಂಚೆನೇ ಪುಡಿ ಮಾಡಿ ಇಟ್ಕೊಂಬಿಟ್ಟೇನಿ ರೀ, ಅದನ್ನು ಸೇರ್ಸಾತೇನೆ. ಯಾವುದೇ ಒಂದು ಅಡ್ಗೆಗಾದರೂ ರೀ ಫೈನಲ್ ಟಚ್ ಅಂತ ಕೊಡಲೇಬೇಕು. ಇದು ರೀ 3 ಐಟಮ್ಸನ್ನ ನಾವು ಕೊನೆಗೆ ಹಾಕಿ ಈ ರೀತಿ ರೀ ಮಿಕ್ಸ್ ಮಾಡಿದ್ರೆ ಇದು ಒಂಥರ ಮಸ್ತ್ ಪೈಕಿ ಟೇಸ್ಟ್ ಕೊಟ್ಬಿಡ್ತೈತ್ರಿ. ನೋಡ್ರಿ ಫೈನಲಾಗಿ ನಮ್ದು ಇವತ್ತಿಂದ ಪೇಪರ್ ಅವಲಕ್ಕಿ ರೆಡಿ ಆಯ್ತು. ಇನ್ನು ಇಷ್ಟ ಆದಿಂದ್ರೆ ಇದನ್ನೆಲ್ಲ ಸೈಡ್ ಎತ್ತಿ ಇಟ್ಬಿಡೋಣಂತ. ಆಮೇಲೆ ಟೇಸ್ಟ್ ಮಾಡೋಕೆ ಬರ್ತೈತಿ. ಇನ್ನು ಮುಂದೆ ಹಚ್ಚೋದ ನಾನಿಲ್ಲೇ ಚುನ್ಮರಿ ಹಚ್ಚಾತೇನೆ ರೀ.
ಇಲ್ಲಿ ನೋಡ್ರಿ ಶೇಂಗಾ ಕಾಳು ಹಾಕಿದ್ದೇನೆ ರೀ ಸೇಮ್ ರೀ ಅದ್ರಾಗ ನಾನು ಇಲ್ಲೇ ಪುಟಾಣಿ ಸೇರ್ಸತ್ತೀನಿ ಇವನೇನು ತೆಗೆದಿಟ್ಟಿಲ್ರಿ ಯಾಕಂದರೆ ನಮ್ಮ ಚುನ್ಮರಿ ಪ್ರಮಾಣ ಕಡಿಮೆ ಇದ್ದಿದ್ದರಿಂದ ರೀ ನಾನು ಡೈರೆಕ್ಟಾಗಿ ಇದ್ರಾಗ ಒಗ್ಗರಣೆ ಕೊಡತ್ತೀನಿ ನೀವು ಇನ್ನೊಂದು ಚೂರ ಜಾಸ್ತಿ ಏನಾರ ಹಚ್ತಾನಂದ್ರೆ ಇವನು ರೀ ಸೇಮ್ ಕಾಳು ತೆಗೆದಿಟ್ಕೊಂಡ್ರು ನಡಿತೈತಿ ಸ್ವಲ್ಪ ಇದ್ದರೆ ಇದ್ರಾಗ ಹಚ್ಚಿಬಿಟ್ರು ಅದು ನಡಿತೈತಿ ಶೇಂಗಾ ಪುಟಾಣಿ ರೀ ಎರಡು ಹದವಾಗಿ ಬೆಂತಂದ್ರೆ ಇದ್ರಾಗ ಬೆಳ್ಳುಳ್ಳಿ ಏನು ಕುಟ್ಟಿಟ್ಕೊಂಡಿದ್ದೀವಲ್ಲ ರೀ ಅದನ್ನು ಸೇರ್ಸತ್ತೀನಿ ಕರಿಬೇವು ಸೇರಿಸಿದ್ದೀನಿ ಇದೆಲ್ಲ ರೀ ಎಣ್ಣೆ ಒಳಗೆ ಕಳ ಅಂತ ಬೆಂದಿತ್ತಂದ್ರೆ ಗ್ಯಾಸ ಪೂರ್ತಿಯಾಗಿ ನಾವು ಬಂದ್ ಮಾಡಿಬಿಡೋನು ಗ್ಯಾಸ ಬಂದ್ ಮಾಡಿದೀವಿ ಅಂದ್ರೆ ಮುಂದಿನ ಐಟಮ್ಸ್ ಹಾಕಕ್ಕೆ ಅನುಕೂಲ ಆಕತ್ರಿ ನೋಡ್ರಿ ಎಲ್ಲ ಹದವಾಗಿ ಬೆಂದಿದಾವು ಇನ್ನು ಒಂದೊಂದು ಐಟಮ್ಸ್ ಸೇರ್ಸುನಂತೆ ಸ್ವಲ್ಪ ಅರಿಶಿನ ಸೇರ್ಸತ್ತೇನೆ ರೀ ಖಾರ ಸೇರಿಸಿದ್ದೀನಿ ಇನ್ನು ಅರ್ಧ ಮಸಾಲೆ ಪುಡಿ ಇತ್ತಲ್ರಿ 5 ಥರ ಕಾಳುಗಳನ್ನು ಹುರಿದ ಪುಡಿ ಮಾಡಿ ಇಟ್ಕೊಂಡಿನಿ ಅದನ್ನು ಸೇರಿಸಿದ್ದೀನಿ ರೀ ಇನ್ನು ಎಲ್ಲ ರೀ ಒಂದು ಒಳ್ಳೆ ಮಿಕ್ಸ್ ಕೊಟ್ಬಿಡೋಣಂತ ಈ ಒಗ್ಗರಣೆ ರೀ ನಾವು ಆ ಚುನ್ಮರಿ ಏನಿತ್ತಲ್ಲ ಅದಕ್ಕೆ ಸೇರ್ಸಾತೇನೆ ಚುನ್ಮರಿ ಏನೋ ರೀ ಕುರು ಅನ್ನೋ ಹಂಗಿದ್ರೆ ಹಂಗೆ ಡೈರೆಕ್ಟಾಗಿ ಒಗ್ಗರಣೆ ಹಚ್ಚಿರಿ ಇಲ್ಪ ಅಂತಂದ್ರೆ ಇದನ್ನು ಒಂಚೂರು ನೀವು ಒಂದು ನಾನ್ ಸ್ಟಿಕ್ ಕಡೆ ಇಟ್ಟ ಬೆಚ್ಚಗೆ ಮಾಡಿದ್ರಂದ್ರೆ ರೀ ಬಾಯಾಗ ಕುರು ಅಂತ ಮಸ್ತ್ ಪೈಕಿ ಟೇಸ್ಟ್ ಕೊಟ್ಬಿಡ್ತಾವ್ರಿ ಇಲ್ಲಿ ನೋಡ್ರಿ ಫೈನಲ್ ಆಗಿ ಇಷ್ಟ ಆಯಿತು ಇನ್ನು ಒಂದು ಚಂದಗೆ ಕೈಲೇ ಮಿಕ್ಸ್ ಮಾಡಿಬಿಡೋಣ ಕೈಲೇ ಎಷ್ಟು ಹದವಾಗಿ ಮಾಡ್ತೇವಲ್ರಿ ಅಷ್ಟೇ ಉಪ್ಪು ಖಾರ ಎಲ್ಲ ಸೇರಿಬಿಡ್ತೈತಿ ಈಗ ನಾವು ತೋರ್ಸತ್ತೇನಲ್ಲ ಈ ಮೆಥಡ್ ಒಳಗೆ ನೀವು ಮಾಡಿದ್ರಿ ಅಂದರೆ ಭಾರಿ ಟೇಸ್ಟ್ ಪೇಪರ್ ಅವಲಕ್ಕಿ ಮತ್ತು ಇವತ್ತು ಚುನ್ಮರಿ ರೆಡಿ ಆಗಿಬಿಟ್ಟಿದಾವ್ರಿ ಇನ್ನು ಇಷ್ಟೆಲ್ಲ ಆದಿಂದ್ರೆ ಇದಕ್ಕೆ ನಾನಿಲ್ಲೇ ಸೇಮ್ ರೀ ಇದಕ್ಕೆ ಎಷ್ಟು ಬೇಕಲ್ಲ ಅಷ್ಟು ಉಪ್ಪು ಸೇರ್ಸತ್ತೇನೆ ರೀ ಮತ್ತು ಸಕ್ರೆ ಪುಡಿ ಎರಡು ಸೇರಿಸಿದೇನೆ ರೀ ಪುಟಾಣಿ ಹಿಟ್ಟು ಇಟ್ಕೊಂಡೇನಿ ರೀ ಅದನ್ನೂ ಸೇರಿಸಿದ್ದೀನಿ ಇನ್ನು ಕಾಶ್ಮೀರಿ ಲಾಲ್ ಮಿರ್ಚಿ ಐತ್ರಿ ಅದನ್ನೂ ಸೇರಿಸಿದ್ದೀನಿ ನಿಮಗೆ ಇನ್ನೊಂದು ಚೂರು ಕೆಂಪು ಬೇಕಂದ್ರೆ ಖಾರದ ಪುಡಿನ ಇನ್ನೊಂದು ಚೂರು ನೀವು ಸೇರಿಸಿದ್ರು ನಡೀತೈತಿ ಇಷ್ಟ ಆಯಿತು ಇನ್ನು ಇದನ್ನೆಲ್ಲರಿ ಒಂದು ಮಸ್ತಾಗಿ ಮಿಕ್ಸ್ ಕೊಟ್ಬಿಡೋಣಂತ ಇಲ್ಲಿ ನೋಡ್ರಿ ಫೈನಲ್ ಆಗಿ ಮಸ್ತ್ ಪೈಕಿ ಚುನ್ಮರಿ ರೆಡಿ ಆಗಿದಾವ್ರಿ ಇವತ್ತಿಂದ ಪೇಪರ್ ಅವಲಕ್ಕಿ ಮತ್ತು ಚುನ್ಮರಿ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿರಿ ಶೇರ್ ಮಾಡಿರಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಪ್ಪ ಹಂಗೆ ವಿಡಿಯೋ ನೋಡಬೇಡ್ರಿ ಇನ್ನೊಂದು ವಿಡಿಯೋದಾಗ ಮತ್ತೆ ಭೇಟಿ ಅಲ್ಲಿವರೆಗೂ ಬಾಯ್